ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋ ಏನಂದರೆ ಕರೆಂಟ್ ಅಫೇರ್ಸ್ಗೆ ಅಂದರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂಥ ಮಾಹಿತಿ ಇರುತ್ತೆ ನೋಡಿರಿ. ಜನವರಿ 28, 29, 30 ಒಂದು ಪ್ರಮುಖ ಪ್ರಚಲಿತ ಘಟನೆ ಬಗ್ಗೆ ಸಂಬಂಧಿಸಿದಂಥ ಮಾಹಿತಿ ಅದ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಬೇಗನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇದು ಹಾಗಾದರೆ ಬನ್ನಿ ಮೊದಲೊಂದು ಪ್ರಶ್ನೆ ಹೋಗೋಣ. ಮೊದಲೊಂದು ಪ್ರಶ್ನೆ ಮಹಾರಾಷ್ಟ್ರ ರಾಜಕೀಯ ಬಗ್ಗೆ ಸಂಬಂಧಿಸಿದ. ಇತ್ತೀಚೆಗೆ ವಿಮಾನ ಅಪಘಾತದಲ್ಲಿ ನಿಧನರಾದ ಅಜಿತ್ ಪವಾರ್ ಯಾವ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಯಾಗಿದ್ದರು ಅಂತ ಕೇಳಿದ್ದಾರೆ ಪ್ರಶ್ನೆ. ಇದಕ್ಕೆ ಉತ್ತರ ಏನಂದರೆ ಮಹಾರಾಷ್ಟ್ರ ರಾಜ್ಯ ನೋಡಿರಿ. ಮಹಾರಾಷ್ಟ್ರ ರಾಜ್ಯದ ಒಂದು ಉಪಮುಖ್ಯಮಂತ್ರಿಯಾಗಿ ಅಜಿತ್ ಪವಾರ್ ಅವರು ಕಾರ್ಯನಿರ್ವಹಿಸ್ತಿರ್ತಾರೆ. ಅವರು ಇತ್ತೀಚೆಗೆ ವಿಮಾನ ಅಪಘಾತದಲ್ಲಿ ನಿಧನ ಹೊಂದಿದ್ದಾರೆ ನೋಡಿರಿ. ಈ ಒಂದು ಘಟನೆಗೆ ಸಂಬಂಧಿಸಿದಂಥ ಮಾಹಿತಿಯಾಗಿ ನೋಡಿರಿ, ಕರೆಂಟ್ ಅಫೇರ್ಸ್ ಅದರದ್ದು. ಪುಣೆ ಜಿಲ್ಲೆಯ ಬಾರಾಮತಿಯಲ್ಲಿ ಲಿಯರ್ ಜೆಟ್ 45 ವಿಮಾನ ಅಪಘಾತಕ್ಕೀಡಾಗಿದೆ. ವಿಮಾನ ಯಾವುದಂತ ಕೂಡ ಕೇಳ್ಬೋದು, ಲಿಯರ್ ಜೆಟ್ 45. ಈ ಒಂದು ಏನಪ್ಪ ಅಂತಂದರೆ ವಿಮಾನ ಇತ್ತೀಚೆಗೆ ಅಪಘಾತಕ್ಕೀಡಾಗಿದೆ ನೋಡಿ. ಹಿನ್ನೆಲೆ ನೋಡೋದಾದ್ರೆ ಮಹಾರಾಷ್ಟ್ರದ ಸುದೀರ್ಘ ಅವಧಿಯ ಉಪಮುಖ್ಯಮಂತ್ರಿ PV ನರಸಿಂಹ ರಾವ್ ಅವರ ಕಾಲದಲ್ಲಿ ರಕ್ಷಣಾ ಸಚಿವರಾಗಿ ಈ ಒಂದು ಅಜಿತ್ ಪವಾರ್ ಅವರು ಕಾರ್ಯನಿರ್ವಹಿಸಿರ್ತಾರೆ. ಯಾರು? ಅಜಿತ್ ಪವಾರ್ ಅವರು ಏನಂದರೆ ಈ ಒಂದು PV ನರಸಿಂಹರಾವ್ ಈ ಒಂದು ಮಹಾರಾಷ್ಟ್ರದ ಸುದೀರ್ಘ ಅವಧಿಯ ಉಪಮುಖ್ಯಮಂತ್ರಿಯಾಗಿ ಈ ಒಂದು PV ನರಸಿಂಹರಾವ್ ಅವರ ಕಾಲದಲ್ಲಿ ರಕ್ಷಣಾ ಸಚಿವರಾಗಿ ಕಾರ್ಯನಿರ್ವಹಿಸಿರ್ತಾರೆ ನೋಡ್ರಿ ಇವರು. ಅದೇ ರೀತಿಯಾಗಿ ಇವರಿಗೆ ರಾಜಕೀಯ ನೋಡೋದಾದರೆ ಯಾವುದೇ ಪಕ್ಷವಿದ್ದರೂ ಅಧಿಕಾರದಲ್ಲಿರುತ್ತಿದ್ದ ನಾಯಕ ಅಂದರೆ ಈ ಅಜಿತ್ ಪವಾರ್ ಅವರು. ಅದರ ಜೊತೆಗೆ ಈಗ ನೂತನ ನೇಮಕಾತಿ ಕೂಡ ನಡೆಯಲಾಗುತ್ತಿದೆ. ಜನವರಿ 31, 2026 ಸುನೇತ್ರಾ ಪವಾರ್ ಅವರು ನೂತನ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸ್ತಾರೆ. ಇವರು ಮೊದಲ ಮಹಿಳಾ DCM ಅಂತಲೇ ಹೇಳ್ಬೋದು ನೋಡಿರಿ. ಮಹಿಳಾ DCM ಯಾರಪ್ಪ ಅಂತಂದ್ರೆ ಸುನೇತ್ರಾ ಪವಾರ್ ಅವರು ಇತ್ತೀಚೆಗೆ ಈಗ ಮಹಾರಾಷ್ಟ್ರದ ಈಗ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಇದೇನಪ್ಪ ಅಂತಂದ್ರೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂಥ ಮಾಹಿತಿ ಅದ ನೋಡಿರಿ. ಈ ರೀತಿಯಾಗಿ ವಿಷಯ ಐತಿ. ಈ ವಿಷಯ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಓಕೆ, ಈಗ ಮುಂದಿನ ಒಂದು ಟಾಪಿಕ್ ಹೋಗೋಣ. ಮುಂದಿನ ಒಂದು ಟಾಪಿಕ್ ಗಿಗ್ ಕಾರ್ಮಿಕ ಕಲ್ಯಾಣ ಬಗ್ಗೆ ಸಂಬಂಧಿಸಿದ ನೋಡಿರಿ. ಗಿಗ್ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಪದನಿಮಿತ್ತ ಅಧ್ಯಕ್ಷರು ಯಾರಾಗಿರುತ್ತಾರೆ? ಎಕ್ಸ್ ಆಫೀಸ್ ಚೇರ್ಪರ್ಸನ್ ಯಾರಾಗಿರ್ತಾರೆ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಏನಂದರೆ ಕಾರ್ಮಿಕ ಸಚಿವರು ಆಗಿರ್ತಾರೆ ನೋಡಿ. ಗಿಗ್ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಪದನಿಮಿತ್ತ ಅಧ್ಯಕ್ಷರು ಕಾರ್ಮಿಕ ಸಚಿವರಾಗಿರ್ತಾರೆ ಯಾವಾಗಲೂ. ಉದ್ದೇಶ ನೋಡೋಣ. ಪ್ಲಾಟ್ಫಾರ್ಮ್ ಆಧಾರಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಒದಗಿಸುವುದು ಇದರ ಒಂದು ಉದ್ದೇಶವಾಗಿದೆ ನೋಡಿ. ಗಿಗ್ ಕಾರ್ಮಿಕರ ಒಂದು ಕಲ್ಯಾಣ ಮಂಡಳಿ ಒಂದು ಉದ್ದೇಶ ಏನಪ್ಪ ಅಂತಂದರೆ ಪ್ಲಾಟ್ಫಾರ್ಮ್ ಆಧಾರಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ನೀಡೋದು. ಉದಾಹರಣೆಗೆ ಝೊಮ್ಯಾಟೊ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ಆ ಒಂದು ಏನು ಕಾರ್ಮಿಕರು ಕಂಡು ಬರ್ತಾರಲ್ಲ ಆ ಒಂದು ಕಾರ್ಮಿಕರಿಗೆ ಏನಪ್ಪ ಅಂತಂದರೆ ಸಾಮಾಜಿಕ ಭದ್ರತೆಯನ್ನು ಒದಗಿಸುವುದು ಈ ಒಂದು ಗಿಗ್ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಒಂದು ಉದ್ದೇಶವಾಗಿರ್ತದೆ. ಈ ಒಂದು ಕಾಯ್ದೆ ಯಾವಾಗ ಬಂತಂದರೆ ಕರ್ನಾಟಕ ವೇದಿಕೆ ಆಧಾರಿತ ಗಿಗ್ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಕಾಯ್ದೆ 2025 ಜಾರಿ ಮಾಡಲಾಗುತ್ತದೆ. ಈ ಒಂದು ಕಾರ್ಯ ನೋಡೋದಾದರೆ ಕಾರ್ಮಿಕರಿಗೆ ವಿಶಿಷ್ಟ ID ಅಂದರೆ ಯೂನಿಕ್ ID ನೀಡ್ತದೆ. ಜೊತೆಗೆ ನೋಂದಣಿ ಕಡ್ಡಾಯಗೊಳಿಸ್ತದೆ. ಈ ಒಂದು ಸ್ವಿಗ್ಗಿ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು, ಇಂಥ ಒಂದು ಕಾರ್ಮಿಕರಿಗೆ ಏನು ಮಾಡ್ತಾರೆ ಅಂದರೆ ಸಾಮಾಜಿಕ ಭದ್ರತೆ ನೀಡ್ತಾರೆ. ಜೊತೆಗೆ ಅವರಿಗೆ ಯೂನಿಕ್ ID ಅವರಿಗೆ ಆದಂಥ ಒಂದು ವಿಶಿಷ್ಟ ID ನೀಡ್ತಾರೆ. ಜೊತೆಗೆ ನೋಂದಣಿಯನ್ನು ಕೂಡ ಕಡ್ಡಾಯ ಮಾಡ್ತಾರೆ ನೋಡಿರಿ. ಸದಸ್ಯರು ಏನಪ್ಪ ಅಂತಂದರೆ IT ವಾಣಿಜ್ಯ ತೆರಿಗೆ ಇಲಾಖೆ ಹಿರಿಯ ಅಧಿಕಾರಿಗಳು ಇದರ ಒಂದು ಸದಸ್ಯರಾಗಿರ್ತಾರೆ. ಇದು ಏನಪ್ಪ ಅಂತಂದರೆ ಗಿಗ್ ಕಾರ್ಮಿಕರ ಒಂದು ನ್ಯೂಸಲ್ಲಿ ಬಂದಿತ್ತು, ಅದರ ಮಾಹಿತಿ ಇದೆ ನೋಡಿ. ಇದರ ಮೇಲೆ ಕೂಡ ಪ್ರಶ್ನೆ ಆಗ್ಬೋದು. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ 4ನೇ ಕೈಗಾರಿಕೆ ಕ್ರಾಂತಿಯ ಕೇಂದ್ರವನ್ನು ಭಾರತದ ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುತ್ತಿದೆ? ಇದಕ್ಕೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶ ನೋಡಿ. ಆಂಧ್ರ ಪ್ರದೇಶದಲ್ಲಿ ಈ ಒಂದು ವರ್ಲ್ಡ್ ಎಕನಾಮಿಕ್ ಫಾರಮ್ ಅಂದರೆ ವಿಶ್ವ ಆರ್ಥಿಕ ವೇದಿಕೆ ಸಂಸ್ಥೆ ಏನು ಮಾಡ್ತಾಯಿದೆ ಅಂದರೆ 4ನೇ ಕೈಗಾರಿಕಾ ಕ್ರಾಂತಿಯ ಕೇಂದ್ರವನ್ನು ಸ್ಥಾಪನೆ ಮಾಡುತ್ತಿದೆ. ಆಂಧ್ರ ಪ್ರದೇಶ ರಾಜ್ಯದಲ್ಲಿ ವರ್ಲ್ಡ್ ಎಕನಾಮಿಕ್ ಫಾರಮ್ ಇತ್ತೀಚೆಗೆ ನಡೆಸಲಾಗುತ್ತಿತ್ತು. ಅದಕ್ಕಾಗಿ ಈ ಒಂದು ಏನಪ್ಪ ಅಂತಂದರೆ 4ನೇ ಕೈಗಾರಿಕಾ ಕ್ರಾಂತಿ ಆಂಧ್ರ ಪ್ರದೇಶದಲ್ಲಿ ಸ್ಥಾಪನೆ ಮಾಡಲಾಗ್ತದೆ. ಈ ಒಂದು ಕೇಂದ್ರದ ಹೆಸರು ಏನು ಇಟ್ಟಿದ್ದಾರೆ ಅಂದರೆ ಸೆಂಟ್ರಲ್ ಫಾರ್ ಎನರ್ಜಿ ಆ್ಯಂಡ್ ಸೈಬರ್ ರಿಲಯನ್ಸ್ ಅಂತ ಇಟ್ಟಿದ್ದಾರೆ ನೋಡಿ. ಸೆಂಟ್ರಲ್ ಫಾರ್ ಎನರ್ಜಿ ಆ್ಯಂಡ್ ಸೈಬರ್ ರಿಲಯನ್ಸ್ ಎಂಬ ಒಂದು ಈ ಒಂದು ಕೈಗಾರಿಕೆಯ ಕ್ರಾಂತಿಯ ಒಂದು ಹೆಸರನ್ನು ಇಟ್ಟಿದ್ದಾರೆ, ಕೇಂದ್ರದ ಹೆಸರು. ಇದು ಸ್ಥಾನ ನೋಡೋದಾದರೆ ಭಾರತದಲ್ಲಿ ಇದು 3ನೇ ಕೇಂದ್ರವಾಗಿದೆ ನೋಡಿ. ಭಾರತದ ಒಂದು
ಈ ಒಂದು 4ನೇ ಕೈಗಾರಿಕಾ ಕ್ರಾಂತಿಯ ಕೇಂದ್ರವನ್ನು ಎಷ್ಟನೇದಾಗಿದೆ ಅಂದರೆ 3ನೇ ಒಂದು ಕೇಂದ್ರ ಆಗಿದೆ. ಮೊದಲು ಎಲ್ಲೆಲ್ಲಿ ಅಂದರೆ ಮುಂಬೈ ಮತ್ತು ತೆಲಂಗಾಣದ ಇದ್ದವು. ನಂತರದಲ್ಲಿ ಈಗ ಒಂದು ಆಂಧ್ರ ಪ್ರದೇಶದಲ್ಲಿ ನಡೀತಿದೆ ಕೈಗಾರಿಕಾ ಕ್ರಾಂತಿ ಕೇಂದ್ರವನ್ನು. ಜಾಗತಿಕವಾಗಿ ಫ್ರಾನ್ಸ್ ಆಗಿರ್ಬೋದು, UK ಆಗಿರ್ಬೋದು, UAEನಲ್ಲೂ ಕೂಡ ಸ್ಥಾಪಿಸಲಾಗುತ್ತಿದೆ. ಭಾರತ, ಫ್ರಾನ್ಸ್, UK, UAE ಈ ಒಂದು ರಾಷ್ಟ್ರಗಳಲ್ಲಿ ಏನಪ್ಪ ಅಂತಂದರೆ ಈ ಒಂದು 4ನೇ ಕೈಗಾರಿಕಾ ಕ್ರಾಂತಿಯ ಒಂದು ಸ್ಥಾಪನೆ ಮಾಡಲು ಇನ್ನು ವರ್ಲ್ಡ್ ಎಕನಾಮಿಕ್ ಫಾರಮ್ ವಿಶ್ವ ಆರ್ಥಿಕ ವೇದಿಕೆ ಯೋಜನೆ ಹಾಕಿಕೊಂಡಿದೆ ನೋಡಿರಿ. ಇದು ಸ್ಟ್ಯಾಟಿಕ್ GK ನೋಡೋಣ. ಸ್ಟ್ಯಾಟಿಕ್ GKಯಲ್ಲಿ ಏನಂದರೆ 45R ಎಂದರೇನು ಅಂದರೆ C41R ಎಂದರೇನು ಅಂತ ಕೇಳಿದ್ದಾರೆ ನೋಡಿ. ಅದೊಂದು ಭೌತಿಕ, ಡಿಜಿಟಲ್ ಮತ್ತು ಜೈವಿಕ ಕ್ಷೇತ್ರಗಳ ಸಮ್ಮಿಲನೆ ಅಂತ ಹೇಳ್ಬೋದು. ಈ ಒಂದು ಪದ ನೀಡಿದವರು ಯಾರಪ್ಪ ಅಂತಂದರೆ ಕ್ಲಾಸ್ ಶ್ವಾಬ್. ಇವರು 2016ರಲ್ಲಿ ಈ ಒಂದು ಪದವನ್ನು ನೀಡುತ್ತಾರೆ. ಕೈಗಾರಿಕಾ ಕ್ರಾಂತಿ ಒಂದು ಪದ ಇದೆ. ಒಂದು 41R ಎಂಬ ಹೆಸರನ್ನು ನೀಡಿದವರು ಯಾರಪ್ಪ ಅಂತಂದರೆ ಕ್ಲಾಸ್ ಶ್ವಾಬ್ 2016ರಲ್ಲಿ ಈ ಒಂದು ಪದವನ್ನು ನೀಡುತ್ತಾರೆ ನೋಡಿರಿ. ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತದೆ. 4ನೇ ಕೈಗಾರಿಕಾ ಕೇಂದ್ರ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಸ್ಥಾಪನೆ ಮಾಡಲಾಗುತ್ತಿದೆ. ಜೊತೆಗೆ ಫ್ರಾನ್ಸ್ ಆಗಿರ್ಬೋದು, UK ಆಗಿರ್ಬೋದು, UAE ಈ ಒಂದು ರಾಷ್ಟ್ರಗಳಿಗೂ ಕೂಡ ಈ ಒಂದು ಕ್ರಾಂತಿಯ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಲಾಗುತ್ತಿದೆ ನೋಡಿ. ನಂತರ ಇನ್ನೊಂದು ಟಾಪಿಕ್ ಪಿಂಚಣಿ ವ್ಯವಸ್ಥೆ ಬಗ್ಗೆ ಸಂಬಂಧಿಸಿದ ನೋಡಿ. PFRDA ಹೂಡಿಕೆ ಮಾರ್ಗಸೂಚಿಗಳನ್ನು ಪರಿಶೀಲಿಸಲು ಯಾರ ನೇತೃತ್ವದಲ್ಲಿ ಸಮಿತಿ ರಚಿಸಿದೆ? ಇದಕ್ಕೆ ಸರಿಯಾದ ಉತ್ತರ ನಾರಾಯಣ ರಾಮಚಂದ್ರನ್ ಅವರ ಒಂದು ನೇತೃತ್ವದಲ್ಲಿ PFRDA ಒಂದು ಹೂಡಿಕೆ ಏನಪ್ಪ ಮಾರ್ಗಸೂಚಿ ಇದೆಯಲ್ಲ ಅವರ ಒಂದು ಪರಿಶೀಲಿಸಲು ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಲಾಗಿದೆ. ಯಾರು? ನಾರಾಯಣ ರಾಮಚಂದ್ರ. ಈ ಸಮಿತಿಯಲ್ಲಿ ಟೋಟಲ್ ಆಗಿ 9 ಸದಸ್ಯರ ಸಮಿತಿಯಾಗಿದೆ. ಇದರೊಂದು ಕೆಲಸ ಏನಪ್ಪ ಅಂತಂದರೆ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಅಂದರೆ NPS ಹೂಡಿಕೆಗಳನ್ನು ಪರಿಶೀಲಿಸುವುದು ಮತ್ತು ಆಧುನೀಕರಿಸುವುದು ಇದರ ಒಂದು ಕೆಲಸವಾಗಿದೆ ನೋಡಿ. ಈ ಒಂದು PFRDA ಒಂದು ಏನು ನೇತೃತ್ವ ಸಮಿತಿ ಇದೆ ಆ ಸಮಿತಿಯ ಕೆಲಸ ಏನಪ್ಪ ಅಂತಂದರೆ NPS ಹೂಡಿಕೆಗಳ ಒಂದು ಪರಿಶೀಲನೆ ಮಾಡುವುದಾಗಿದೆ. ಜೊತೆಗೆ ಆಧುನಿಕೀಕರಿಸಲಾಗಿದೆ. ಇದು ವರದಿ ಸಲ್ಲಿಕೆ ಯಾವಾಗ ಆಗ್ತದೆ ಅಂದರೆ 9 ತಿಂಗಳ ಒಳಗೆ ವರದಿಯನ್ನು ನೀಡಬೇಕೆಂದು ಕೂಡ ಹೇಳಲಾಗಿದೆ. 9 ತಿಂಗಳ ನಂತರ ಈ ಒಂದು ವರದಿಯನ್ನು ನೀಡುತ್ತಾರೆ. ಅದೇ ರೀತಿಯಾಗಿ ಸ್ಟ್ಯಾಟಿಕ್ GKಯಲ್ಲಿ PFRDA ಅಂದರೆ ಏನಪ್ಪ ಅಂತ ನೋಡೋದಾದರೆ ಇದು ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹೇಳ್ತಾರೆ. ಇದು ಪೆನ್ಷನ್ಗೆ ಸಂಬಂಧಿಸಿದಂಥ ಒಂದು ಇದಾಗಿದೆ ನೋಡಿ. ಅದರ ಸಲುವಾಗಿ ಈ ಒಂದು ಸಮಿತಿಯನ್ನು ನೀಡಲಾಗಿದೆ. NPS ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ನಾವು ಹೇಳ್ಬೋದು. ಇದು ಸ್ಥಾಪನೆ ಆಗಿದ್ದು ಯಾವಾಗ ಅಂದರೆ 2003ರಲ್ಲಿ ಮಧ್ಯಂತರದಲ್ಲಿ ಸ್ಥಾಪನೆ ಆಗಿದೆ. ಇದು 2013ರಲ್ಲಿ ಶಾಸನಬದ್ಧ ಸಂಸ್ಥೆ ಎಂದು ಸ್ಥಾನಮಾನ ನೀಡಲಾಗಿದೆ ನೋಡಿ. ಆವಾಗ 2013ರಲ್ಲಿ ಇದು NPS ಪಿಂಚಣಿಗೆ ಸಂಬಂಧಿಸಿದಂಥ ಒಂದು ಮಾಹಿತಿ ಆಗಿತ್ತು ನೋಡಿರಿ. ನಂತರ ಬರುತ್ತೆ ಡಿಜಿಟಲ್ ಆಡಳಿತ ಬಗ್ಗೆ ಒಂದು ಮಾಹಿತಿ ಬಂದಿದೆ. ಪಂಚಮ್ ಎಂಬ ಚಾಟ್ ಬಾಟನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ? ಪಂಚಮ್ ಎಂಬ ಒಂದು ಚಾಟ್ ಬಾಟನ್ನು ಇತ್ತೀಚೆಗೆ ಸ್ಥಾಪನೆ ಮಾಡಲಾಗಿದೆ. ಅದು ಯಾವ ಸಚಿವಾಲಯದ ಮೂಲಕ ಪ್ರಾರಂಭಿಸಲಾಗಿದೆ ಅಂತ ಕೇಳಿದ್ದಾರೆ. ಪಂಚಾಯತ್ ರಾಜ್ ಸಚಿವಾಲಯಕ್ಕೆ ಸರಿಯಾದ ಉತ್ತರ ನೋಡಿರಿ. ಪಂಚಾಯತ್ ರಾಜ್ ಸಚಿವಾಲಯ ಇತ್ತೀಚೆಗೆ ಪಂಚಮ್ ಎಂಬ ಚಾಟ್ ಬಾಟನ್ನು ಪ್ರಾರಂಭಿಸಿದ ಸಚಿವಾಲಯ ಆಗಿದೆ. ಪಂಚಾಯತ್ ರಾಜ್ ಸಚಿವಾಲಯ. ಇದರ ಒಂದು ಪಂಚಮ್ ಎಂಬುದು ಒಂದು ಪೂರ್ಣ ರೂಪ ನೋಡೋದಾದರೆ ಪಂಚಾಯತ್ ಅಸಿಸ್ಟೆನ್ಸ್ ಆ್ಯಂಡ್ ಮೆಸೇಜಿಂಗ್ ಎಂಬುದು ಏನಪ್ಪ ಅಂತಂದರೆ ಈ ಒಂದು ಪಂಚಮ್ ಎಂಬ ಒಂದು ಚಾಟ್ ಬಾಟ್ನ ಪೂರ್ಣ ರೂಪವಾಗಿದೆ ನೋಡಿ. ಪಂಚಾಯತ್ ಅಸಿಸ್ಟೆನ್ಸ್ ಆ್ಯಂಡ್ ಮೆಸೇಜಿಂಗ್. ಇದು ಯಾವ ಒಂದು ಸಹಯೋಗದೊಂದಿಗೆ ಈ ಒಂದು ಪಂಚಮ್ ಎಂಬ ಒಂದು ಪ್ರಾರಂಭಿಸಿದೆ ಅಂದರೆ ಯುನಿಸೆಫ್ ಸಹಯೋಗದಿಂದ ಪಂಚಮ್ ಎಂಬ ಒಂದು ಚಾಟ್ ಬಾಟನ್ನು ಪ್ರಾರಂಭ ಮಾಡಲಾಗಿದೆ. ಇದರ ವಿಶೇಷತೆ ಏನಪ್ಪ ಅಂತಂದರೆ ದ್ವಿಮುಖ ಅಂದರೆ 2 ವೇ ಸಂವಹನವನ್ನು ಇದು ಸಕ್ರಿಯಗೊಳಿಸ್ತದೆ. ನೋಡ್ಬೋದು ಇಲ್ಲಿ ಅಧಿಕಾರಿಗಳು ಪಂಚಮ್ ಚಾಟ್ ಬಾಟ್ರಿಂದ ಇದು ಚುನಾಯಿತ ಪ್ರತಿನಿಧಿಗಳ ಮೂಲಕ ಇದು ಈ ರೀತಿಯಾಗಿ ಕೆಲಸ ಮಾಡ್ತದೆ. ಅಂದರೆ ಮಧ್ಯವರ್ತಿಯಾಗಿ ಪಂಚಮ್ ಚಾಟ್ ಬಾಟ್ ಕಾರ್ಯನಿರ್ವಹಿಸ್ತದೆ. ಅಧಿಕಾರಿಗಳು ಒಂದು ಕಡೆ ಆದರೆ ಚುನಾಯಿತ ಪ್ರತಿನಿಧಿಗಳು ಒಂದು ಕಡೆ. ಪಂಚಮ್ ಚಾಟ್ ಬಾಟು ಮಧ್ಯದಲ್ಲಿ ಇಬ್ಬರ ಒಂದು ಬಗೆಹರಿಸ್ತದೆ ನೋಡಿರಿ. ಸಹಕಾರಿಯಾಗಿ ಕೆಲಸ ಮಾಡುತ್ತದೆ. ಇವರಿಬ್ಬರ ನಡುವೆ ಕೆಲಸ ಮಾಡುವುದು ಯಾವುದು? ಪಂಚಮ್ ಚಾಟ್ ಬಾಟು. ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇವರ ನಡುವೆ ಏನಪ್ಪ ಅಂತಂದರೆ ನಡುವೆ ಸಂಯೋಗ ನಡೆಸ್ತದೆ. ಇದು ಯಾವುದು? ಪಂಚಮ್ ಚಾಟ್ ಬಾಟ್. ಇದು ಪ್ರಾರಂಭಿಸಿ ಸಚಿವಾಲಯ ಕೇಳ್ತಾರೆ ಪಂಚಾಯತ್ ರಾಜ್ ಸಚಿವಾಲಯ. ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಯ್ತು ನೋಡ್ರಿ.
ಇನ್ನೊಂದು ಪ್ರಮುಖ ದಿನಾಚರಣೆ ಬಗ್ಗೆ ಸಂಬಂಧಿಸಿದಂಥ ಮಾಹಿತಿ ಕೂಡ ನೀಡಲಾಗಿತ್ತು. ಹುತಾತ್ಮ ದಿನ ಯಾವಾಗ ಆಚರಿಸಲಾಗುತ್ತದೆ? ಇದು ನೋಡ್ರಿ ಕೇಳುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಹುತಾತ್ಮ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದು ಸರಿಯಾದ ಉತ್ತರ ಜನವರಿ 30ನೇ ತಾರೀಕು ಹುತಾತ್ಮರ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಕಾರಣ ಏನಪ್ಪ ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರು ಪುಣ್ಯತಿಥಿ ಆಗಿರ್ತದೆ. ಇದು 1948 ಜನವರಿ 30ರಂದು ಏನಪ್ಪ ಅಂತಂದರೆ ಮಹಾತ್ಮ ಗಾಂಧೀಜಿಯವರು ಸಾವನ್ನು ಸಂಭವಿಸ್ತದೆ ಅಂತ ನಾವು ಹೇಳ್ಬೋದು. ಘಟನೆ ಏನಾಗಿರ್ತದೆ ಅಂದ್ರೆ ನಾಥೂರಾಮ್ ಗೋಡ್ಸೆ ದೆಹಲಿಯಲ್ಲಿ ಈ ಒಂದು ಮಹಾತ್ಮ ಗಾಂಧಿಯವರಿಗೆ ಹತ್ಯೆಯನ್ನು ಮಾಡಿರ್ತಾರೆ. 1948 ಜನವರಿ 30ರಂದು ನಾಥೂರಾಮ್ ಗೋಡ್ಸೆ ದೆಹಲಿಯಲ್ಲಿ ಮಹಾತ್ಮ ಗಾಂಧೀಜಿಯವರಿಗೆ ಗುಂಡೇಟು ನೀಡಿಗೆಸಿಂದ ಹತ್ಯೆಯನ್ನು ಮಾಡಿರ್ತಾರೆ. ಅವರ ಒಂದು ಪುಣ್ಯತಿಥಿಯನ್ನು ಪ್ರತಿ ವರ್ಷ ಏನು ಮಾಡ್ತಾರೆ ಅಂದರೆ ಹುತಾತ್ಮರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಇದಕ್ಕೆ ಮಹಾತ್ಮ ಗಾಂಧೀಜಿಗೆ ಸಾವಿಗೆ ಸಂಬಂಧಿಸಿದಂಥ ಸಮಿತಿಯನ್ನು ಕೂಡ ನೀಡಲಾಗ್ತದೆ. ಆ ಒಂದು ತನಿಖಾ ಸಮಿತಿಯ ಒಂದು ಯಾವುದಪ್ಪ ಅಂತಂದರೆ ಅದು ಕಪೂರ್ ಸಮಿತಿ ಆಗಿರುತ್ತೆ ನೋಡ್ರಿ. ಕಪೂರ್ ಸಮಿತಿ ಮಹಾತ್ಮ ಗಾಂಧೀಜಿಯವರ ಒಂದು ಸಾವಿನ ತನಿಖೆ ಮಾಡುವಂಥ ಸಮಿತಿ. ಸ್ಟ್ಯಾಟಿಕ್ GK ನೋಡೋದಾದರೆ ಯಾವ ರೀತಿಯಾಗಿ ನಾವು ಹುತಾತ್ಮರ ದಿನವನ್ನು ಜನವರಿ 30ನೇ ತಾರೀಕು ಆಚರಣೆ ಮಾಡ್ತೀವೋ ಅದೇ ರೀತಿಯಾಗಿ ಶಹೀದ್ ದಿವಸ್ ಅನ್ನು ಕೂಡ ಮಾರ್ಚ್ 23ರಂದು ಆಚರಣೆ ಮಾಡುತ್ತಾರೆ. ಯಾವಾಗ? ಶಹೀದ್ ದಿವಸ್ ಯಾವಾಗ? ಮಾರ್ಚ್ 23. ಯಾಕಪ್ಪ ಈ ಶಹೀದ್ ದಿವಸ ಮಾರ್ಚ್ 23 ಮಾಡ್ತಾರಂತ ಇದಕ್ಕೆ ಕಾರಣ ನೋಡೋದಾದರೆ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಅವರನ್ನು ಗಲ್ಲಿಗೇರಿಸಿದ ಒಂದು ದಿನವಾಗಿರುತ್ತೆ ನೋಡ್ರಿ. ಶಹೀದ್ ದಿವಸ್ ಯಾವಾಗಂದರೆ ಮಾರ್ಚ್ 23. ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಅವರನ್ನು ಗಲ್ಲಿಗೇರಿಸಿದ ದಿನ ಯಾವುದಂತ ಕೂಡ ನೋಡೋದಾದ್ರೆ ಅದು ಮಾರ್ಚ್ 23. ಅದಕ್ಕಾಗಿ ಈ ಒಂದು ಶಹೀದ್ ದಿವಸವನ್ನು ಆಚರಣೆ ಮಾಡ್ತಾರೆ ನೋಡ್ರಿ. ಇದು ಭಾಳ ಇದು ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅಂದರೆ ಭಗತ್ ಸಿಂಗ್ ಆಗಿರ್ಬೋದು, ರಾಜ್ಗುರು ಆಗಿರ್ಬೋದು, ಸುಖದೇವ್ ಅವರನ್ನು ಯಾವಾಗ ಗಲ್ಲಿಗೇರಿಸಲಾಗ್ತದೆ ಅಂತ ಕೇಳ್ತಾರೆ. ಯಾವಾಗ? ಮಾರ್ಚ್ 23ರಂದು ಗಲ್ಲಿಗೇರಿಸಲಾಗ್ತದೆ ನೋಡ್ರಿ. ನಾವು ಇಲ್ಲಿ ಬರೀ ಜನವರಿ 30ನೇ ತಾರೀಕು ಮಹಾತ್ಮ ಗಾಂಧೀಜಿಗೆ ಸಂಬಂಧಿಸಿದಂಥ ಮಾಹಿತಿ ಕೊಟ್ಟಿದ್ದರು. ಜೊತೆಗೆ ಸ್ಟ್ಯಾಟಿಕ್ GKಯಲ್ಲಿ ಈ ಒಂದು ಮಾಹಿತಿಯನ್ನು ಕೂಡ ನೀಡಲಾಗಿದೆ ನೋಡಿ. ಇದಕ್ಕಾಗಾದರೂ ಕೂಡ ನೀವು ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಓಕೆ, ಮುಂದೆ ಬರುವಂಥ ವಿಷಯ ಯಾವುದಂದರೆ ಭೂಗೋಳ ಸಂಪನ್ಮೂಲ ಬಗ್ಗೆ ಸಂಬಂಧಿಸಿದಂಥ ಮಾಹಿತಿ ಬರ್ತದೆ. ಈ ಕೆಳಗಿನಗಳಲ್ಲಿ ಯಾವುದು ಅತ್ಯುತ್ತಮ ದರ್ಜೆಯ ಕಲ್ಲಿದ್ದಲು ಆಗಿದೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಅಂಥ್ರಾಸೈಟ್ ನೋಡಿ. ಅಂಥ್ರಾಸೈಟ್ ಏನಪ್ಪ ಅಂತಂದರೆ ಅತ್ಯುತ್ತಮ ದರ್ಜೆಯ ಕಲ್ಲಿದ್ದಲು ಅಂತಲೇ ಹೇಳ್ಬೋದು ನಾವು. ಸುದ್ದಿಯಲ್ಲಿ ಏನು ಕಂಡುಕೊಂಡಿತ್ತಂದರೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ವಿಷಯ ಏನಪ್ಪ ಅಂತಂದರೆ ಅಡುಗೆ ಕಲ್ಲಿದ್ದಲನ್ನು ಅಂದರೆ ಕುಕ್ಕಿಂಗ್ ಕೋಲನ್ನು ಭಾರತ ಸರ್ಕಾರ ಏನು ಮಾಡಿದೆ ಅಂದರೆ ನಿರ್ಣಾಯಕ ಮತ್ತು ಕಾರ್ಯತಂತ್ರದ ಖನಿಜ ಎಂದು ಘೋಷಣೆ ಮಾಡಿದೆ. ನಿರ್ಣಾಯಕ ಮತ್ತು ಕಾರ್ಯತಂತ್ರದ ಖನಿಜ ಎಂದು ಘೋಷಣೆ ಮಾಡಿದೆ ನೋಡಿ. ಕಾಯ್ದೆ ನೋಡೋದಾದರೆ ಗಣಿ ಮತ್ತು ಖನಿಜಗಳ ಅಭಿವೃದ್ಧಿ ಕಾಯ್ದೆ 1957ರ ಒಂದು ಕಾಯ್ದೆ ಮೂಲಕ ಏನು ಮಾಡಿದೆ ಅಂದರೆ ನಿರ್ಣಾಯಕ ಕಾರ್ಯತಾಂತ್ರಿಕ ಖನಿಜಗಳ ಎಂಬ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಇದರ ಮೊದಲೇನಿತ್ತು ಕುಕ್ಕಿಂಗ್ ಕೋಲ್ ಇತ್ತು, ಇದನ್ನು ಹೆಸರು ಚೇಂಜ್ ಮಾಡಿದ್ದಾರೆ ನೋಡ್ರಿ. ಇದರ ಉದ್ದೇಶ ಏನಪ್ಪ ಅಂತಂದರೆ ಆಮದು ಕಡಿಮೆ ಮಾಡೋದು ಮತ್ತು ಉಕ್ಕು ಉತ್ಪಾದನೆಗೆ ಸಹಾಯ ಮಾಡೋದು ಇದರ ಒಂದು ಉದ್ದೇಶವಾಗಿತ್ತು. ಸ್ಟ್ಯಾಟಿಕ್ GKಯಲ್ಲಿ ನಾವು ಈ ಒಂದು ಯಾವುದಕ್ಕೆ ಕಲ್ಲಿದ್ದಲಿಗೆ ಸಂಬಂಧಿಸಿದಂಥ ಮಾಹಿತಿ ನೋಡೋದಾದರೆ ಈ ಒಂದು ಕಲ್ಲಿದ್ದಲ ವಿಧಗಳನ್ನು ನೋಡ್ತೀವಿ. ಆ ಒಂದು ಕಲ್ಲಿದ್ದು ವಿಧಗಳಲ್ಲಿ 4 ರೀತಿಯ ವಿಧಗಳನ್ನು ನಾವು ನೋಡ್ಬೋದು. ಮೊದಲನೇದಾಗಿ ಅಂಥ್ರಾಸೈಟ್, ಆಮೇಲೆ ಎರಡನೇದಾಗಿ ಬಿಟುಮಿನಸ್, ಮೂರನೇದಾಗಿ ಲಿಗ್ನೈಟ್, 4ನೇದು ಪೀಟ್ ಅಂತ ಬರ್ತವೆ. 4 ರೀತಿಯ ವಿಧಗಳನ್ನು ನಾವು ಕಲ್ಲಿದ್ದಲಲ್ಲಿ ನೋಡ್ತೀವಿ. ಅಂಥ್ರಾಸೈಟ್ ಏನಪ್ಪ ಅಂತಂದರೆ ಅತ್ಯುತ್ತಮ ದರ್ಜೆಯ ಒಂದು ಕಲ್ಲಿದ್ದಲಾಗಿರ್ತದೆ. ನಂತರದಲ್ಲಿ ಬಂದವ್ರದ್ದು ಯಾವುದು? ಬಿಟುಮಿನಸ್, ಇದು ಮಧ್ಯಮ ಕಲ್ಲಿದ್ದಲು. ಮೂರನೇದಾಗಿ ಲಿಗ್ನೈಟ್, ಇದು ಹೆಚ್ಚು ತೇವಾಂಶ ಹೊಂದಿರುವಂಥ ಕಲ್ಲಿದ್ದಲು ಯಾವುದು ಅಂದರೆ ಲಿಗ್ನೈಟ್ ಆಗಿದೆ. 4ನೇದು ಪೀಟ್, ಅತ್ಯಂತ ಒಂದು ಕಡಿಮೆ ಒಂದು ದರ್ಜೆಯ ಒಂದು ಕಲ್ಲಿದ್ದಲು ಅಂತ ಹೇಳ್ಬೋದು. ಯಾವುದು? ಪೀಟ್. ಇವೇನಪ್ಪ ಅಂತಂದರೆ ಸ್ಟ್ಯಾಟಿಕ್ GKನೇ ಅಂತ ಹೇಳ್ತು ನೋಡ್ರಿ. ಇದು ಕೂಡ ನೋಡ್ರಿ ನಾವು ಸುದ್ದಿಯಲ್ಲಿ ಇರೋದು ಕೂಡ ಮಾಹಿತಿ ಹೇಳಿದ್ವಿ, ಜೊತೆಗೆ ಇದಕ್ಕೆ ಸಂಬಂಧಿಸಿದಂಥ ಒಳ ಮಾಹಿತಿಯನ್ನು ಕೂಡ ನಿಮಗೆ ಹೇಳಿದ್ವಿ ನೋಡಿ. ಮುಂದೊಂದು ಬರುತ್ತೆ, ಮುಂದೊಂದು ನೋಡೋಣ. ಸರ್ಕಾರಿ ಯೋಜನೆಗಳಿಗೆ ಸಂಬಂಧಿಸಿದಂಥ ಮಾಹಿತಿ ಬಂದು ನೋಡ್ರಿ ನ್ಯೂಸ್ನಲ್ಲಿ. ಸಂಪೂರ್ಣತಾ ಅಭಿಯಾನ 2.0 ಅನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ? ಸಂಪೂರ್ಣತಾ ಅಭಿಯಾನ 2.0 ಸರಿಯಾದ ಉತ್ತರ ಅಂದರೆ ನೀತಿ ಆಯೋಗ ನೋಡಿ. ನೀತಿ ಆಯೋಗ ಇತ್ತೀಚೆಗೆ ಏನಪ್ಪ ಅಂತಂದರೆ ಸಂಪೂರ್ಣ ಅಭಿಯಾನ 2.0 ಅನ್ನು ಪ್ರಾರಂಭಿಸಿದಂಥ ಒಂದು ಸಂಸ್ಥೆ ಆಗಿದೆ ನೋಡಿ. ಇದರ ಒಂದು ಅವಧಿ ಎಷ್ಟಂದರೆ 3 ತಿಂಗಳ ಅಭಿಯಾನದ ಅವಧಿಯಾಗಿದೆ. ಇದರ ವ್ಯಾಪ್ತಿ 112 ಮಹತ್ವಾಕಾಂಕ್ಷೆಯ ಜಿಲ್ಲೆಗಳು ಮತ್ತು 513 ಬ್ಲಾಕ್ಗಳನ್ನು ಇದು ಹೊಂದಿರುತ್ತದೆ. ಇದರ ಒಂದು ಗುರಿ ಏನಪ್ಪ ಅಂತಂದರೆ ಅಭಿವೃದ್ಧಿ ಸೂಚಕಗಳಲ್ಲಿ 100% ಪ್ರಗತಿ ಸಾಧಿಸುವುದು ಇದರ ಒಂದು
ಸಂಪೂರ್ಣತೆ ಅಭಿಯಾನದ 2.0ನ ಒಂದು ಗುರಿಯಾಗಿದೆ ನೋಡಿ. ಅಭಿವೃದ್ಧಿ ಸೂಚಕಗಳಲ್ಲಿ 100% ಪ್ರಗತಿ ಸಾಧಿಸುವುದು ಇದರ ಒಂದು ಗುರಿಯಾಗಿದೆ. ಇದರ ಒಂದು ಹಿನ್ನೆಲೆ ನೋಡೋದಾದರೆ 2024ರ ಮೊದಲ ಹಂತದಲ್ಲಿ ಯಶಸ್ಸಿನ ನಂತರ 2.0 ಆವೃತ್ತಿ ಜಾರಿಗೆ ಮಾಡಲಾಗಿದೆ ನೋಡಿ. 2024ರ ನಂತರ ಈ ಒಂದು 2.0 ಆವೃತ್ತಿ ಈಗ ಜಾರಿ ಮಾಡಲಾಗಿದೆ. ಈ ಒಂದು ಸಂಪೂರ್ಣತಾ ಅಭಿಯಾನ 2.0 ಇದು ಆರಂಭ ಮಾಡಿದ ಯಾವುದು ಅಂದರೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ 2018ರಲ್ಲಿ ಇದೇನಪ್ಪ ಅಂತಂದರೆ ಪ್ರಾರಂಭ ಮಾಡಿದೆ. ಬ್ಲ್ಯಾಕ್ ಪ್ರೋಗ್ರಾಮ್ ಕೂಡ 2023ರಲ್ಲಿ ಪ್ರಾರಂಭಿಸಿದೆ ನೋಡಿ. ಆರಂಭ ಮಾಡಿದೆ ಯಾವಾಗ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ 2018ರಲ್ಲಿ, ಜೊತೆಗೆ ಬ್ಲ್ಯಾಕ್ ಪ್ರೋಗ್ರಾಮ್ 2023ರಲ್ಲಿ ಇವು ಏನಪ್ಪ ಅಂತಂದರೆ ಆರಂಭ ಮಾಡಲಾಗಿದೆ. ನೀತಿ ಆಯೋಗ ಇದೇನಪ್ಪ ಅಂತಂದರೆ ಸರ್ಕಾರಿ ಯೋಜನೆಗಳಿಗೆ ಸಂಬಂಧಿಸಿದಂಥ ಮಾಹಿತಿ ಆಗಿತ್ತು ನೋಡಿ. ಇದು ಕೂಡ ಅಂದರೆ ಸಂಪೂರ್ಣತೆ ಅಭಿಯಾನ 2.0 ಒಂದು ಯಾವ ಸಚಿವಾಲಯ ಪ್ರಾರಂಭಿಸಿದೆ, ನೀತಿ ಆಯೋಗ ಡೈರೆಕ್ಟ್ ಕ್ವೆಶನ್ ಕೇಳ್ಬೋದು, ಅಥವಾ ಇದರ ಒಂದು ಅವಧಿ ಎಷ್ಟು ಅಂತ ಕೇಳ್ಬೋದು. 3 ತಿಂಗಳ ಅಭಿಯಾನ ಆಗಿದೆ. ಮೊದಲ ಹಂತ ಯಾವಾಗ ರಿಲೀಸ್ ಆಗಿತ್ತು ಅಂದರೆ 2024ರಲ್ಲಿ ಮೊದಲ ಹಂತದ ಯಶಸ್ಸಿನ ನಂತರ ಈಗ 2026ರಲ್ಲಿ ಮತ್ತೆ ಪ್ರಾರಂಭ ಮಾಡಲಾಗಿದೆ ನೋಡಿ. ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ನಂತರ ಬರ್ತದೆ ಪರಿಸರ ಅಂದರೆ ಎನ್ವೈರನ್ಮೆಂಟ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಅರಲಂ ಚಿಟ್ಟೆ ಅಭಯಾರಣ್ಯ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಸರಿಯಾದ ಉತ್ತರ ಇದು ಕೇರಳ ರಾಜ್ಯದಲ್ಲಿ ಕಂಡುಬರ್ತದೆ ನೋಡಿರಿ. ಅರಲಂ ಚಿಟ್ಟೆ ಅಭಯಾರಣ್ಯ ಯಾವ ರಾಜ್ಯದಲ್ಲಿ ಕಂಡುಬರ್ತದೆ ಅಂದರೆ ಕೇರಳ ರಾಜ್ಯದಲ್ಲಿ ಕಂಡುಬರ್ತದೆ. ಇದರ ವಿಶೇಷತೆ ನೋಡೋದಾದರೆ ಇದು ಭಾರತದ ಮೊದಲ ಚಿಟ್ಟೆ ಅಭಯಾರಣ್ಯ ಆಗಿದೆ. ಬಟರ್ಫ್ಲೈ ಸೆಂಟ್ರುಚುರಿ ಅಂತ ಹೇಳ್ಬೋದು ನೋಡಿ. ಇದೇನಪ್ಪ ಅಂತಂದರೆ ಭಾರತ ಮೊದಲ ಚಿಟ್ಟೆ ಅಭಯಾರಣ್ಯ. ಏನಪ್ಪ ಅಂತಂದರೆ ಕೇರಳ ರಾಜ್ಯದಲ್ಲಿ ಕಂಡುಬರ್ತದೆ ಅರಲಂ ಚಿಟ್ಟೆ ಅಭಯಾರಣ್ಯ. ಇದರ ಒಂದು ಬದಲಾವಣೆ ಹಿಂದೆ ಇದ್ದ ಅರಲಂ ವನ್ಯಜೀವಿ ಅಭಯಾರಣ್ಯವನ್ನು ಮರುನಾಮಕರಣ ಮಾಡಲಾಗಿದೆ ನೋಡಿ. ಹಿಂದೆ ಏನಂತ ಈ ಒಂದು ಅರಲಂ ವನ್ಯಜೀವಿ ಅಭಯಾರಣ್ಯವನ್ನು ಮರುನಾಮಕರಣ ಮಾಡಲಾಗಿದೆ ನೋಡಿ. ಸ್ಥಳ ನೋಡೋದಾದರೆ ಪಶ್ಚಿಮ ಘಟ್ಟಗಳ ಸಂರಕ್ಷಿತ ಪ್ರದೇಶದಲ್ಲಿ ಈ ಒಂದು ಸ್ಥಳ ಕಂಡುಬರ್ತದೆ. ಇದರ ಮಹತ್ವ ನೋಡೋದಾದರೆ ಚಿಟ್ಟೆಗಳ ಪ್ರಭೇದ ಮತ್ತು ಆವಾಸ ಸ್ಥಾನ ರಕ್ಷಣೆಗಾಗಿ ಮೀಸಲಾದ ಮೊದಲ ಅರಣ್ಯ ಅಂತಲೇ ಹೇಳ್ಬೋದು. ಇದು ಎಲ್ಲಿ ಕಂಡುಬರ್ತದೆ ಅಂದರೆ ಕೇರಳ ರಾಜ್ಯದಲ್ಲಿ ಕಂಡುಬರ್ತದೆ. ಅರಲಂ ಚಿಟ್ಟೆ ಅಭಯಾರಣ್ಯ ಎಲ್ಲಿ ಕಂಡುಬರ್ತದೆ ಅಂದರೆ ಕೇರಳ ರಾಜ್ಯದಲ್ಲಿ ಕಂಡುಬರ್ತದೆ ನೋಡಿರಿ. ಇದು ಮಾಹಿತಿ ಆಗಿತ್ತು ನೋಡ್ರಿ ಪರಿಸರಕ್ಕೆ ಸಂಬಂಧಿಸಿದಂಥದ್ದು. ಅಂದರೆ ಒನ್ ಲೈನರ್ಸ್ ಬರ್ತಾ ನೋಡ್ರಿ ಮುಂದೆ. ಕ್ಷಿಪ್ರ ಸುದ್ದಿಗಳು ಒನ್ ಲೈನರ್ಸ್. ಹೆಚ್ಚೇರು ಇದು ಒಂದು ಏನಪ್ಪ ಅಂತಂದರೆ ಮೇಲ್ಮೈಯಿಂದ ಆಕಾಶಕ್ಕೆ ಹಾರುವ ಒಂದು ಕ್ಷಿಪಣಿ ಆಗಿದೆ. ಸರ್ಫೇಸ್ ಟು ಏರ್ ಕ್ಷಿಪಣಿ ಆಗಿದೆ. NPS ಅಂದರೆ ಸ್ವಾಸ್ಥ್ಯ ಪಿಂಚಣಿ ಯೋಜನೆ ಪ್ರಾರಂಭಿಸಿದವರು ಯಾರಪ್ಪ ಅಂತಂದರೆ PFRDA. ಇದೇನಪ್ಪ ಅಂತಂದರೆ ಸ್ವಾಸ್ಥ್ಯ ಪಿಂಚಣಿ ಯೋಜನೆಯನ್ನು ಪ್ರಾರಂಭಿಸಿದೆ. ಸೌರಚಕ್ರ ಅಂದರೆ ಸೋಲಾರ್ ಸೈಕಲ್ಸ್ ಅಂತ ಹೇಳ್ಬೋದು ನಾವು. ಹೊಸ ವಿಧಾನ ಅಭಿವೃದ್ಧಿಪಡಿಸಿದ ಒಂದು ಸಂಸ್ಥೆ ಯಾವುದಪ್ಪ ಅಂತಂದರೆ IIT ಕಾನ್ಪುರ್ ಏನಪ್ಪ ಅಂತಂದರೆ ಇವರೊಂದು ಸೌರಚಕ್ರ ಎಂಬ ಒಂದು ಹೊಸ ವಿಧಾನ ಅಭಿವೃದ್ಧಿಪಡಿಸಿದ ಸಂಸ್ಥೆ IIT ಕಾನ್ಪುರ್. ತೇರಿ ಸರೋವರ ಸುದ್ದಿಯಲ್ಲಿದ್ದ ಇದು ಒಂದು ಸರೋವರ ಆಗಿದೆ. ಇದು ಕಂಡುಬರೋದು ಎಲ್ಲಪ್ಪ ಅಂತಂದರೆ ಉತ್ತರಾಖಂಡ್ ರಾಜ್ಯದಲ್ಲಿ ಈ ಒಂದು ತೇರಿ ಸರೋವರ ಕಂಡುಬರುತ್ತದೆ. ನಂತರದಲ್ಲಿ ಪೈಮಾನ್ ಪೋರ್ಟಲ್ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಇದಕ್ಕೆ ಸಂಬಂಧಿಸಿದ ನೋಡಿ. ಪೈಮಾನ್ ಪೋರ್ಟಲನ್ನು ಯಾವ ಸಚಿವಾಲಯ ಅನುಷ್ಠಾನ ಮಾಡಿದೆ ಅಂದರೆ ಅಂಕಿಅಂಶ ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಏನು ಮಾಡಿದೆ ಅಂದರೆ ಇದೊಂದು ಪೈಮಾನ್ ಪೋರ್ಟಲನ್ನು ಪ್ರಾರಂಭಿಸಿದೆ. ಇಲ್ಲಿಗೆ ಏನಾಯ್ತು ಅಂದರೆ ನೋಡಿರಿ ಸ್ನೇಹಿತರೆ, ಇವು ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂಥ ಮಾಹಿತಿ ಆಗಿತ್ತು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಓಕೆ, ಲೈಕ್ ಬಟನ್ ಪ್ರೆಸ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನೀವೇನಾದರೂ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ, ಚಾನಲ್ನ. ಕರೆಂಟ್ ಅಫೇರ್ಸ್ ಬೇಕಂದರೆ ಕರೆಂಟ್ ಅಫೇರ್ಸ್ ಅಂತ ಈ ಒಂದು ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯಾಗಿ ಅಧ್ಯಯನ ಹೆಚ್ಚು ಮಾಡಿ ಫ್ರೆಂಡ್ಸ್. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಬಾಯ್ ಫ್ರೆಂಡ್ಸ್. ನಿಮ್ಮ ಯಶಸ್ಸೇ ನಮ್ಮ ಗುರಿ ಅಂತ ಹೇಳ್ಬೋದು ನಾವು. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.